ತುಂಬ ಜನ ಫಿಟ್ನೆಸ್ ಜರ್ನಿನ ಶುರು ಮಾಡೋಕ್ಕೆ ನಾನು ಮಂಡೇ ಶುರು ಮಾಡ್ತೀನಿ, 1ನೇ ತಾರೀಕಿಂದ ಶುರು ಮಾಡ್ತೀನಿ, ನ್ಯೂ ಇಯರಿಂದ ಶುರು ಮಾಡ್ತೀನಿ, ಮುಂದಿನ ವರ್ಷದಿಂದ ಶುರು ಮಾಡ್ತೀನಿ ಅಂತ ಅಂತಿದ್ದೆ. ಈಗ 3 ಒಂದೇ ಟೈಮ್ಗೆ ಆ ಕಾಲ ಕೂಡ ಬಂದಿದೆ. ಸೊ ಇವತ್ತಾದರೂ ಶುರು ಮಾಡಿ, ಮತ್ತೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ನೈಟ್ ಏನಾದ್ರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಅಥವಾ ನೈಟ್ ಔಟ್ ಹೋಗಿ ಪ್ರಾಪರಾಗಿ ನಿದ್ದೆ ಆಗಿಲ್ಲ ಅಂದರೆ ಮಾರ್ನಿಂಗ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡಿ. ಆಫ್ಟರ್ 5 ಅಥವಾ 6 ಸಫಿಷಿಯೆಂಟ್ ಫುಡ್ ತಿಂದು ನೀಟಾಗಿ ನೀರು ಕುಡಿದು ಹೈಡ್ರೇಷನ್ ಎಲ್ಲ ಆದಮೇಲೆ ನಿಮಗೆ ಓಕೆ ರಿಲ್ಯಾಕ್ಸ್ಡ್ ಎನರ್ಜಿ ಇದೆ ಅಂತ ಅನಿಸಿದ್ರೆ, ನಿದ್ದೆನೂ ಸಫಿಷಿಯೆಂಟ್ ಆಗಿದ್ರೆ ವರ್ಕೌಟ್ ಮಾಡಿ. ತಿರ್ಗಾ ಮತ್ತೆ 2ನೇ ತಾರೀಕು ಇನ್ನೊಂದು ದಿನಕ್ಕೂ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಒನ್ ಮೋರ್ ಥಿಂಗು, ನಿಮಗೆ ಡಿಸ್ಕೌಂಟ್ ಆಫರ್ ಸಿಕ್ಕಿದಾಗ ತುಂಬ ಜನ ಮೆಸೇಜ್ ಮಾಡಿದರೆ ಕೆಲವ್ರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ನಾನು ಓಡಾಡ್ತಿದ್ದೆ, ಬ್ಯುಸಿ ಇದ್ದೆ. ಸೊ ಆ ಕಾರಣದಿಂದ ಕೆಲವ್ರು ಜಾಯ್ನ್ ಆಗೋಕ್ಕಾಗಿಲ್ಲ, ಪೇಮೆಂಟ್ ಡೀಟೇಲ್ಸ್ ಕಳಿಸದೇ ಇರೋದ್ರಿಂದ. ಸೊ 3ರ್ಡ್ವರೆಗೂ ನಿಮಗೆ 10% ಆಫರ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ತುಂಬ ಓವರ್ ಥಿಂಕ್ ಮಾಡದೆ ಇಮಿಡಿಯೇಟ್ಲಿ ಶುರು ಮಾಡಿ. ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಒಂದು ಪಾಸ್ ತೊಗೊಂಡು ಕಂಟಿನ್ಯೂ ಮಾಡಿ, ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ, ಮತ್ತೆ 1 ವರ್ಷಕ್ಕೆ ಕಾಯೋಕ್ಕೆ ಹೋಗಬೇಡಿ.